ಮಿನಿಸ್ಟ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ ಬರ್ತಾರೆ, ವಿಮಾನದಲ್ಲಿ ಬರ್ತಾರೆ. ಆದರೆ ನಮ್ಮ ರಾಮ ಮಾತ್ರ ಎಕ್ಕಡ ಹಾಕೊಂಡು ನಡ್ಕೊಂಡು ಓಡಾಡ್ತಾನೆ ಅಂತ ತಂದೆ ಅಂತಿದ್ರಂತೆ. ಯಾರೀ ಮಾಡಿದ್ದಾರೆ? ಈಗ ಎಲ್ಲ ಲೆಕ್ಚರ್ಗಳು ಅವರು ಇವರೆಲ್ಲ ಓದ್ತಾ ಹೊಡ್ಕೊಂಡು ಯಾರೀ ಓದ್ತಾರೆ ಅಂತ ಇವರು ಹೇಳಿದ್ದೇ ವಿಮರ್ಶಕರು. ಜೊತೆಗೆ ಇನ್ನೂ ರಾಮಸ್ವಾಮಿ ಬರಲಿಲ್ವಾ, ಇನ್ನೂ ಸೀತಾರಾಮ್ ಬರಲಿಲ್ವಾ ಅಂತ ಪ್ರತಿದಿನ ನನ್ನನ್ನು ಕೇಳೋರು. ನಾವು ಅದಕ್ಕೆ ಎಂಥ ನೋವುಗಳು ಬಂದರೂ ನಾವು ಯಾಕೆ ತಡ್ಕೋತೀವಿ ಹೇಳಿ, ಇಂಥವನ್ನೆಲ್ಲ ನೋಡಿರೋದ್ರಿಂದ ಅಂತ ನನ್ನ ಅಭಿಪ್ರಾಯ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಉದ್ದವಾದ ಹೆಸರು. ಅವರು ಹಾಗೆ ಇದ್ರು, ಭಾಳ ಎತ್ತರವಾಗಿದ್ದರು, ಸ್ವಲ್ಪ ಬಗ್ಗದ ಹಾಗೆ ಇದ್ದರೆ ಹೊರತು ಅವರು ಬಗ್ಗದ ಹೋದರೆ ನನ್ನ ಪ್ರಕಾರ 7 ಅಡಿ ಮೇಲಿದ್ರು ಅವರು. ಹಂಗಿದ್ರು ಅವರು ವ್ಯಕ್ತಿತ್ವ. ಅಥವಾ ಅದು ನನ್ನ ಊಹೆ ಅಂತ ನೀವೇನಾದ್ರು ಭ್ರಮಿಸೋದಾದರೆ, ಅಮೆರಿಕದಲ್ಲಿ ಗೊರೂರು ಅನ್ನೋ ಪುಸ್ತಕ ನೀವು ಓದ್ದವರು ನೆನಪು ಮಾಡ್ಕೋಬೇಕಾದ್ದೇನು ಅಂತಂದರೆ, ಅವ್ರು ಅಮೆರಿಕಕ್ಕೆ ಹೋದಾಗ ಅವ್ರು ಚಪ್ಪಲಿ ಕಿತ್ತೋದ್ರೆ ಆ ಅಂಗಡಿಗೆ ಹೋದರೆ ಅವ್ರ ಸೈಜಿನ ಚಪ್ಪಲಿನೇ ಅಮೆರಿಕದಲ್ಲಿ ಇರಲಿಲ್ಲ. ಅದೆಷ್ಟೋ 13 ಇಂಚೋ 14 ಇಂಚ್ ಇತ್ತು ಅಂತೆ ಚಪ್ಪಲಿ, ಕಾಲಿನ ಚಪ್ಪಲಿ ಹಂಗಿತ್ತು ಅವ್ರ ಕಾಲು. ಆಗ ಅವ್ರು ಏನು ಮಾಡಿದ್ರು ಅಂತ ಒಂದು ಆರ್ಡ್ರ್ ಕೊಟ್ರಂತೆ, ನಾನು ನೋಡಪ್ಪ ಈ ಥರ ಇವತ್ತು ಇಷ್ಟು ತಾರೀಕು ಇನ್ನೊಂದು 3 ದಿನ 4 ದಿನ ಇರ್ತೀನಿ, ನಾನು ಹೋಗ್ಬಿಡ್ಬೇಕು ನಮ್ಮ ದೇಶಕ್ಕೆ, ಬರಿಗಾಲಲ್ಲಿ ಓಡಾಡ್ತಾ ಇದ್ದೀನಪ್ಪ, ಬೇಗ ರೆಡಿ ಮಾಡೋ ಅಂತ. ಅವನು ಓನರ್ ಇದ್ದ, ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳ್ದ. ಇವರು ಏನೋ ಒಪ್ಕೊಂಡು ಮಾಡಿ ಬಂದರು. ಸರಿ, ಆವತ್ತಿಗೆ ಇವರು ಹೊರಡಬೇಕಲ್ಲ, ಹೊರಡೋ ಟೈಮಿಗೆ ಫ್ಲೈಟಿಗೆ ಹೋಗುವಾಗ ಹಾಕ್ಕೊಂಡೇ ಹೋಗೋಣ ಅಂತ ಹೇಳಿ ಇವನು ಅಂಗಡಿ ಹತ್ರ ಬಂದರು. ಕೊಟ್ಟ ಇವನು, ಅವ್ರು ಓನರ್ ಇರಲಿಲ್ಲ. ಅವ್ರು ಹೇಳಿದ್ರು, ನೋಡಪ್ಪ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ದೆ ಅಂತ. ಇಲ್ಲಿ ಬರೆದಿದ್ದಾರೆ ಸ್ವಾಮಿ, ಅದ್ರ ಮೇಲೆ ಇನಾಮ್ ತಗೋ ಅಂತ. ಇನಾಮ್ ಅಂದರೆ ಎಕ್ಸ್ಟ್ರಾ ಬಕ್ಷಿಸು. ಆ ಬಕ್ಷಿಸು ಅವನಿಗೆ ಕೊಟ್ಟು ನಿಮ್ಮ ಯಜಮಾನ್ರಿಗೆ ಕೊಡು ಅಂತ ಎಕ್ಸ್ಟ್ರಾ ಕೊಟ್ಟು ಇವರು ಬಂದ್ಬಿಟ್ರು ಏರ್ಪೋರ್ಟ್ಗೆ. ಒಂದು ಅರ್ಧ ಗಂಟೆನೂ ಇಲ್ವಂತೆ. ಅವನು ಗೋರೋರ್ ಅನ್ಕೊಂಡು ಅವನು ಓನರು ಓಡ್ ಬರ್ತಾ ಇದ್ದಾನಂತೆ. ಬಂದು ಇವ್ರು ಗಾಬರಿ ಆಗ್ಬಿಟ್ಟು, ನಾನು ಏನು ತಪ್ಪು ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಯಾಕೆ ನೀವು ಎಕ್ಸ್ಟ್ರಾ ಕೊಟ್ರಿ ನಮಗೆ, ತಪ್ಪಲ್ವಾ? ನಮ್ಮನ್ನ ಇದನ್ನ ಮಾಡ್ತಾರಾ, ಟೆಂಪ್ಟ್ ಮಾಡ್ತಾರಾ? ಮಾಡಬಾರ್ದು. ಈ ಥರ ಮಾಡಿದ್ರೆ ಆಳು ಅಥವಾ ನಮ್ಮ ಕೆಲಸದವ್ರು ಇವರೆಲ್ಲ ದಾರಿ ತಪ್ಪಿಡ್ತಾರೆ. ದಯವಿಟ್ಟು ವಾಪಸ್ ತಗೊಳ್ಳಿ. ಇದು ಗೊರೂರು. ಹೀಗೆ ಅವ್ರು ಎಲ್ಲಿದ್ರೂ ಜನಜೀವನ ಜೊತೆ ಬರೀತಾ ಇದ್ದವರು. ಅವರು ಶ್ರೀಮತಿಯವರ ಹೆಸರು ಶೇಷಮ್ಮ ಅಂತ. ಇದಕ್ಕೇನು ಕಾರಣ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಗೊರೂರವ್ರನ್ನ ನಾನು ನೋಡಿದ್ದು ಎಲ್ಲಿ, 68ರಲ್ಲಿ ನಾನು ಮುಗಿಸ್ಕೊಂಡೆ. ಯಾವುದೋ ಸಣ್ಣ ಪುಟ್ಟ ಕೆಲಸ ಲಾರಿನಲ್ಲಿ ಇಲ್ಲಿದ್ದೆ ಏನೇನೋ ಆಯ್ತಿತ್ತು. ಆಮೇಲೆ ನಮ್ಮ ಪಕ್ಕದ ಊರಿನಲ್ಲಿ ಅಕ್ಕೆಬಾಳ್ನಲ್ಲಿ, ಅದೇ ನಮ್ಮ ಏನು ಮೂರ್ತಿರಾಯರ ಊರದು, ಅಲ್ಲಿ ಒಬ್ಬರು ಸುಬ್ಬಕೃಷ್ಣ ಅಂತ ನಾಟಕಕಾರರಿದ್ದರು. ಅವರು ಯಾವತ್ತೋ ನನಗೆ ಸಿಕ್ಕಿ, ನನಗಿಂತ ದೊಡ್ಡವರು ಅವರು ನೀವು ಏನು ಈ ಥರ ಇದು ಮಾಡ್ತಾ ಇದ್ದೀರಿ, ಬದುಕನ್ನು ನಡೆಸ್ತಾ ಇದ್ದೀರಿ, ಈಗ ಉಚ್ಚ ಕುಲ ಅಂತಾರೋ ಅಥವಾ ಮೇಲುವರ್ಗ ಅನ್ನೋ, ಉಚ್ಚ ಅಂದರೆ ಶ್ರೇಷ್ಠ ಅಂತ ಅರ್ಥ ಬಂದ್ಬಿಡುತ್ತೆ, ಮೇಲು ಅಂದ್ರೂ ಶ್ರೇಷ್ಠವೇ. ಮೇಲುವರ್ಗದವ್ರಿಗೆ ಉದ್ಯೋಗಗಳು ಅವು ಇವು ಏನೂ ಸಿಕ್ಕೋದಿಲ್ಲ, ನೀವು ಸ್ವಂತ ದುಡ್ದೇ ಬದುಕಬೇಕು, ಅದರಿಂದ ಎಲ್ಲರೂ ಇದು ಮಾಡ್ಕೊಳ್ಳಿ. ನನಗೆ ತಿಳಿದ ಹಾಗೆ ಹಾಸನದಲ್ಲಿ ಜನಮಿತ್ರ ಅಂತ ಒಂದು ಪತ್ರಿಕೆ ಇದೆ, ದಿನಪತ್ರಿಕೆ, ಜಿಲ್ಲೆಯ ಪತ್ರಿಕೆ. ಅಲ್ಲಿ ನಿಮ್ಮನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಲೆಟ್ರ್ ಬರ್ಕೊಟ್ರು ಅವರು, ಸುಬ್ಬಕೃಷ್ಣ ಅವರು, ನಾಟಕಕಾರರವರು. ಅದನ್ನು ತಗೊಂಡು ಅಲ್ಲಿ ಹೋದೆ, ಅಲ್ಲಿದ್ದೆ. ಕೃಷ್ಣಮೂರ್ತಿ ಅವ್ರ ಬಗ್ಗೆ ಮಾತಾಡುವಾಗ ಹೇಳ್ತೀನಿ. ಅಲ್ಲಿ ಗೊರೂರು ಬರೋರು, ಅದು ಮಾರ್ಕೆಟ್ ಒಳಗಡೆ ಇತ್ತು. ಯಾವುದು, ಕೃಷ್ಣಮೂರ್ತಿಯವರ ಆಫೀಸು ಮಾರ್ಕೆಟ್ ಒಳಗಡೆ ಒಂದು, ನಮ್ದು ಹೇಗೆ ಇವಾಗ ಕೆನ್ ಸ್ಕೂಲು ಹಡಪದ ಮಾಸ್ಟರ್ದು ಒಂದು ಮಾರ್ಕೆಟ್ ಒಳಗಡೆ ಇದೆ. ಶೇಷಾದ್ರಿಪುರಂನ ಎಂಥದ್ದು ಪೋಸ್ಟ್ ಆಫೀಸ್ ಹಿಂಭಾಗದಲ್ಲಿ ಅಥವಾ ಶೇಷಾದ್ರಿಪುರಂನ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಒಳಗಡೆ ಇಷ್ಟು ಜಾಗ, ಒಂದು ಅಂಕಣಗಳದ್ದು ಅಂತಾರಲ್ಲ ಹಂಗೆ ಅಂಕಣ ಥರ, ಅಲ್ಲಿ ಹಡಪದು ಕೆನ್ಸ್ಕೊಂಡು ನಡೆಸ್ತಾ ಇರೋದು. ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಅಲ್ಲಿ ಹುಟ್ಟಿ ಬಂದಿದ್ದಾರೆ. ಊರಗ್ಲ ಇದೆ ಚಿತ್ರಕಲಾ ಪರಿಷತ್ತು, ಮಿನಿಸ್ಟ್ರುಗಳು, CMಗಳು ಎಲ್ಲ ಅಲ್ಲೇ ಗಂಡ.
ಅಲ್ಲೇ ಅವರು ಅಧ್ಯಕ್ಷರು ಅವರೇ ಅಲ್ಲ ಅವರೇ. ನಮ್ಮ ಹಡಪದ ಮಾಸ್ತರ ಇದರಲ್ಲಿ ಏನೂ ಇಲ್ಲ, ಹೆಂಗೆ ಮೂಗು ಸೋರಿಸ್ಕೊಂಡು ಒರೆಸ್ಕೊಂಡು ಕೂತಿರ್ತಾರೆ ನಮ್ಮ ಹಡಪದ ಮಾಸ್ತರು, ಅಲ್ಲಿಂದ ತಯಾರಾದವರು. ಹಾಗೆ ಕೃಷ್ಣಮೂರ್ತಿಯವರು ಅವರ ಇದು ಜನಮಿತ್ರ ಆಫೀಸು ಮಾರ್ಕೆಟ್ ಒಳಗಡೆ ಇತ್ತು. ಈಗ ಸ್ವಂತ ಬಿಲ್ಡಿಂಗ್ ಆಗಿದೆ, ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಲ್ಲಿ ಗೊರೂರು ಬರೋರು. ಆ ಗೊರೂರು ಏನು ಮಾಡೋರು ಅಂದರೆ, ಈ ಕೃಷ್ಣಮೂರ್ತಿಯವರು ನಾವು ನಮ್ಮನ್ನೆಲ್ಲ ಬೇರೆ ಪಕ್ಕದ ರೂಮಲ್ಲೆಲ್ಲ ಕೂತಿರೋ ನಾವು. ಕೃಷ್ಣಮೂರ್ತಿಯವರು ಎಲ್ಲರೂ ಹೋಗಿರೋರು, ಹೊರಗಡೆ ಎಲ್ಲ ಸುತ್ಕೊಂಬರಕ್ಕೋ ಮನೆಗೆ ಎಲ್ಲ ಹೋಗಿರೋರು. ಗೊರೂರು ಬಂದರೆ ಏನೂ ಇಲ್ಲ, ಅಲ್ಲೊಂದು ಬೆಂಚು, ಆ ಪಕ್ಕದಲ್ಲಿ ಅವ್ರ ಟೇಬಲ್ ಪಕ್ಕದಲ್ಲಿ ಒಂದು ಬೆಂಚು, ಮರದ್ದು ಉಡ್ಡದ್ದು. ಅಲ್ಲಿ ಇವ್ರು ಬಂದು ಹಾಯಾಗಿ ಮಲ್ಕೊಂಬಿಡೋರು, ಗೊರಕೆ ಹೊಡೆಯೋರು. ಯಾಕೆ ಅಂತಂದ್ರೆ ಗೊರೂರಿಂದ ತರಕಾರಿ ತಗೊಂಡು ಹೋಗೋಕ್ಕೇನೆ ಹಾಸನಕ್ಕೆ ಬರೋರು ಅವರು. ನಾನು ಇದೇನಪ್ಪ, ಯಾರಪ್ಪ ಈ ಮನುಷ್ಯ ಈ ಥರ ಅಂತಂದೆ. ಆಮೇಲೆ ಅವ್ರು ಬಂದೇಳು, ಕೇಳಿಲ್ವಾ ಏನು ಗೊರೂರು? ಅಯ್ಯೋ ಇವ್ರೇನ ಸರ್, ನಂಗೆ ಗೊತ್ತಾಗ್ಲಿಲ್ಲ ಅಂತ. ಆಮೇಲೆ ನಾನೇನು ಮಾಡಿಸ್ದೆ, ಅದು ಮಾತಾಡ್ದೆ. ಅವ್ರೇನು ನಮ್ಮ ಇತಿಹಾಸ ಏನು ಕೇಳಲಿಲ್ಲ. ಗೊರೂರು ಅವರು ಮಾಸ್ತಿ ಅವ್ರ ಥರ ಅಲ್ಲ, ಇವರು ಸುಮ್ಮನೆ ಸಹಜವಾಗಿ ಹೌದಾ ಅಂತ ಒಂಥರ ಹೌದು ತುಟಿ ಕಚ್ಕೊಂಡು ಏನೋ ಮಾಡಿ ನಮ್ಮನ್ನ ಇದು ಮಾಡಿದ್ರು. ಇದು ಒಂದು ಘಟ್ಟ ಅಂತ ಅನ್ಕೊಳ್ಳೋಣ. ಅದೇ ಎರಡನೇ ಘಟ್ಟ, ನಿಜವಾದ ಘಟ್ಟ ಶುರುವಾಗಿದ್ದೆಲ್ಲಿ ಅಂದರೆ 78ರಲ್ಲಿ ನನಗೆ ಮದುವೆ ಆಯಿತು. ರಾಜಾಜಿನಗರದಲ್ಲಿ ನನ್ನ ಹೆಂಡತಿಯ ಮನೆ, ಗೊರೂರು ಅಲ್ಲೇ ಮನೆ ಕಟ್ಟಿದ್ರು. ಹಾಗಾಗಿ ಅವರು ಸಾಯುವವರೆಗೆ ಅನುದಿನದ ಸಂಗಾತಿ ನಾನು. ಬೆಳಗ್ಗೆ ಎದ್ರೆ ಅವರು ಪಂಚೆ, ಈ ಬನೀನ್ ಒಂದಿತ್ತು, ಈ ಹೌದೌದು, ಇಲ್ಲಿ ಏನ್ ಹೆಸರು ಅಂತಾರ, ಇಲ್ಲಿ ಅಡ್ಡಕ್ಕಿಸೆ, ಆ ತರದ್ದು ಒಂದು ಖಾದಿ ಬನೀನು, ಅಂಗಿ ಹಿಂಗಿ ಏನೂ ಇಲ್ಲ ಅದ್ರಲ್ಲಿ, ಅದೇ ಅಂಗಿ ತರನೇ ಕಾಣ್ತದದು. ಅದನ್ನೇ ಹಾಕೊಂಡವರು, ಇದು ಲೆಸ್, ಕಾಲರ್ ಲೆಸ್. ಹೌದು, ನಮ್ಮ ಮನೆ ಹತ್ರ ಬಂದ್ಬಿಡೋರು, ಕಾಫಿ ಕುಡಿಯೋರು. ನಾನು ಇರ್ಲಿ ಇಲ್ಲದೆ ಇರ್ಲಿ, ನಮ್ಮ ಮಕ್ಕಳು ಮಾಡ್ಕೊಟ್ಟಿದ್ದಾರೆ. ಎಲ್ಲೋದ ಅವನು ಅಂತ. ಒಂದು ಸಲ ಹಾಮಾನಾಯಕರು ನನ್ನ ಲೈಬ್ರರಿ ನೋಡಿ ಗುಲ್ಬರ್ಗಕ್ಕೆ ಕಲೆಕ್ಷನ್ ಪೂರ್ತ ತಗೊಳ್ಳೋದಿಕ್ಕೆ ಅಂತ ಗೊರೂರು ಜೊತೆ ಬಂದಿದ್ದಾರೆ. ಗೊರೂರನ್ನ ಕರ್ಕೊಂಡು ಮುಂದೆ ಮಾಡಿಕೊಂಡು ನಾನು ಆಯಿತು, ಏನೋ ಮಾತಾಡ್ದ ಮುಟ್ಟದ, ಅದೇನೋ ಆಯಿತು, ಬೇರೆ ವಿಷಯ ಅದು. ಇವರು ಗೊರೂರು ಕೇಳಿದೆ ಮಾರನೇ ದಿನ, ಯಾಕೆ ನಿಮ್ಮನ್ನ ಯಾಕೆ ಅವರು ಇದು ಏನು ಅಂದ್ಬಿಡ್ತೀಯೋ ಏನಪ್ಪ ನೀನು, ಎಲ್ಲರಿಗೂ ಭಯಂಕರನಾಗಿದ್ದೀಯ ನೀನು ಅಂತ ಅಂದರು ನನಗೆ. ಹಾಮಾನಾಯಕರನ್ನು ಹೆದರಿಸೋಷ್ಟು ನಾನು ಆಗ್ಬಿಟ್ಟ ಅಂತ ನನಗೆ ಒಂದು ರೀತಿಯ ಇದಾಯಿತು, ಒಂಥರ ಫೀಲಿಂಗು ಇರಲಿ. ಸೊ ಹಾಗಾಗಿ ಗೊರೂರಿಗೆ ನಮ್ಮ ಮನೆಗೂ ಭಾಳ ಬಳಕೆ ಇತ್ತು. ಅವ್ರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ತಗೊಂಬರಕ್ಕೆ ಹೋದಾಗಲೂ ನನಗೆ ಮನೆ ನೋಡ್ಕೋತೀಯಾ, ಅದು ಇದು ನೋಡು, ಇದು ನಮ್ಮ ರೂಮು, ಅದು ಬೇಡ ಬೀಗ ಹಾಕೊಂಡು ಹೋಗಿರ್ತೀವಿ, ಇದು ನೋಡಿ ಇಲ್ಲಿ ಹಾಲು, ಈ ಹಾಲಲ್ಲಿ ಒಂದೇ ಶಾಖ ಹಾಸಿಗೆ 2 ಹಾಕ್ಬೇಕಾ ಅಂತ ಕೇಳಿದ್ರು ಅವರು. ನನಗೆ ಶಾಕ್ ಆಗೋಯ್ತು. ದೊಡ್ಡವರು ಎಷ್ಟು ಸೂಕ್ಷ್ಮವಾಗಿ ಇದು ಮಾಡ್ತಾರೆ ಅಂತ. ಇವ್ರು ಬರೋವ್ರಿಗೆ 15 ದಿನ ಆಗುತ್ತಲ್ಲ, ಅಂದರೆ ನಾನು ನನ್ನ ಹೆಂಡತಿ ಅಲ್ಲಿ ಮಲ್ಕೋತೀವಿ ಅನ್ನೋ ಒಂದು ಭಾವನೆಯಿಂದ, ಸರ್ ಬೇಡ ಸರ್ ಒಂದೇ ಹಾಸಿಗೆ ಸಾಕು ಅಂತ ಹೇಳ್ತಾರೆ. ಬಹಳ ಹಾಸ್ಯ ಅಂದರೆ ಜೀವನದಲ್ಲಿ ನಾವು ಅದನ್ನ ತಿಳ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಾಗೋದು. ಹಾಗಿದ್ದಂಥವ್ರು ಅವರು ಪ್ರಬಂಧಕಾರರಲ್ಲಿ ಅತ್ಯುತ್ತಮವಾದ ಪ್ರಬಂಧಕಾರರು. ಅದರಲ್ಲೇನು ಯಾರು ಮಾತಾಡೋಗೆ, ನಮ್ಮ ಊರಿನ ರಸಿಕರು, ಒಳ್ಳೆಯ ಚಿತ್ರಗಳು ಅವೆಲ್ಲ ಬೇಕಾಷ್ಟು ಬರೆದಿದ್ದಾರೆ, ವ್ಯಕ್ತಿ ಚಿತ್ರಗಳು ಬೇಕಾಷ್ಟು ಬರೆದಿದ್ದಾರೆ. ನನ್ನ ಪುಸ್ತಕಕ್ಕೇನೆ ಅವರು ಸೊಗಸಾದ ಒಂದು ಬೆನ್ನುಡಿಯನ್ನು 78ರಲ್ಲಿ ಬರ್ಕೊಟ್ಟಿದ್ರು. ಅವರು ಅಂತಾರಾಷ್ಟ್ರೀಯ ವ್ಯಕ್ತಿತ್ವಗಳು ಅನ್ನೋದರಲ್ಲಿ ಅವ್ರು ಬರ್ಕೊಟ್ಟಿದ್ರು. ಏನಪ್ಪ ಅಂದರೆ ಇವನ್ನೆಲ್ಲ ಏನು ಹೇಗೆ ಎಣಿಸ್ಬೇಕು ನಾವು, ಅವ್ರೇನು ನನಗಂತೂ ಯಾವತ್ತೂ ಯಾವ ಥರದ ಸಹಾಯನೂ ಮಾಡಲಿಲ್ಲ. ಏನು ನಿನಗೇನು ಬೇಕು ಎಂತೂ ಏನೂ ಕೇಳಲಿಲ್ಲ. ಅಥವಾ ಯಾವುದೇ ಒಂದು ಅವಕಾಶವನ್ನು ಅವ್ರಿಗಿತ್ತು, ಅವ್ರಿಗೆ ದೊಡ್ಡ ಇದಿತ್ತು. ಅವ್ರು ಎಲ್ಲೂ ಕೂಡ ಅವರೇ ಬೆಳೀಲಿ ಅಂತಲೂ ಇರ್ಬೋದು, ಯಾಕಂದ್ರೆ ಅವರು ಹಾಗೆ ಬೆಳೆದಿರ್ತಾರೆ. ಅವರು ಅದು ಹೇಳ್ದೇನು, ಶೇಷಮ್ಮ ಅವ್ರ ನೆನಪು ಅಂತಲ್ಲ, ಶೇಷಮ್ಮ ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಅವ್ರ ಅಪ್ಪ ಅನ್ನೋರಂತೆ, ಅಂದ್ರೆ ಗೊರೂರವರ ತಂದೆಯವರು ಇವ್ರನ್ನ ರಾಮಸ್ವಾಮಿ ಅಂತ ಅನ್ನೋದನ್ನ ರಾಮ ಅಂತ ಕರೆಯೋರಂತೆ ಊರಲ್ಲಿ, ರಾಮ ಅಂತ ಅನ್ನೋರಂತೆ. ನಮ್ಮ ರಾಮ ಇದ್ದಾನೆ, ಮಿನಿಸ್ಟ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ ಬರ್ತಾರೆ, ವಿಮಾನದಲ್ಲಿ ಬರ್ತಾರೆ, ಆದರೆ ನಮ್ಮ ರಾಮ ಮಾತ್ರ ಎಕ್ಕಡ ಹಾಕೊಂಡು ನಡ್ಕೊಂಡು ಓಡಾಡ್ತಾನೆ ಅಂತ ಅವ್ರ ತಂದೆ ಅಂತಿದ್ರಂತೆ. ಹಾಗೆ ಇದ್ರು ಅವರು. ಅಂದ್ರೆ ರಾಮಸ್ವಾಮಿ ಅವರು ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ಸ್. ಹೌದೌದು, ಸಿಕ್ಕಾಪಟ್ಟೆ. ಫಸ್ಟ್ MLC ಅವರೇ ನಮಗೆ ಸಾಹಿತ್ಯದ ವಿಭಾಗದಲ್ಲಿ MLC ಅಂತ ಶುರು ಮಾಡಿದ್ರಲ್ಲ, ಅದು ಗೊರೂರಿಗೆ ಕೊಟ್ಟಿದ್ದರು. ಬಹುಕಾಲ ಗೊರೂರಲ್ಲೇ ಕಳೆದಿದ್ರು ಅವರು. ಇಲ್ಲ ಇದ್ರು, ಬಹುಶಃ ಒಂದು 60-65 ವರ್ಷವರೆಗೂ ಇದ್ದಿರಬಹುದು. ಆಮೇಲೆ ಹಣ್ಣಾದ್ಮೇಲೆ ಬೆಂಗಳೂರಿಗೆ ಬಂದಿದ್ದು. ಮನೆ ಅವರಿಗೆ ಇವೇನೇನೋ ಅವಾರ್ಡ್ಗಳು ಅವು ಇವೆಲ್ಲ ಕೊಟ್ಟಿದ್ದೋ ಮಾಡಿದ್ದೋ, ಅಥವಾ ಮಕ್ಕಳು, ಮುಖ್ಯವಾಗಿ ಮಕ್ಕಳು. ಆ ಮಕ್ಕಳಲ್ಲಿ ಇಬ್ಬರು ನನಗೆ ಬಹಳ ಇಬ್ಬರು ಉಳಿದಿದ್ರು, ಇಬ್ಬರು ತೀರೋಗಿದ್ರು. ಈ ವಿಷಯನ ಇವತ್ತಿನ ಕಾಲದವ್ರಿಗೆ ಹೇಳಬೇಕು. ಏನು ಅಂತಂದ್ರೆ, ಒಬ್ಬನ ಹೆಸರು ರಾಮಸ್ವಾಮಿ ಅಂತ, ಅವನು ಮೈಸೂರಿನಲ್ಲಿ ಓದ್ತಾ ಇದ್ದ.
ಈಗಲೂ ನೀವು ಮೈಸೂರು ಹತ್ರ ಮೈಸೂರಿಗೆ ಹೋದರೆ ಅಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತಿದೆ, ಡಬಲ್ ರೋಡ್ ಬರುತ್ತೆ, 100 ಫೀಟ್ ರೋಡ್, 100 ಫೀಟ್ ಬರುತ್ತೆ ರಾಮ. ಏನಂತಂದ್ರೆ ಆ ಹುಡುಗ ಗೊರೂರವ್ರ ಮಗ ಕಾಲೇಜಿಗೆ ಈ ಕಡೆಯಿಂದ ಆ ಕಡೆಗೆ ಹೋದಾಗ ಒಂದು 42ರ ಯಾವುದೋ ಒಂದು ಸ್ವಾತಂತ್ರ್ಯ ಹೋರಾಟ ಚಳುವಳಿ ಅದು. ಆ ಚಳುವಳಿನಲ್ಲಿ ಫೈರಿಂಗ್ ಆಗಿದೆ. ಆ ಫೈರಿಂಗ್ನಲ್ಲಿ ರಾಮಸ್ವಾಮಿ ಸತ್ತೋದ. ಅದಕ್ಕೆ ರಾಮಸ್ವಾಮಿ ಸರ್ಕಲ್ ಅಂತ ಹೆಸರಿಟ್ಟಿದ್ದಾನೆ. ಆವಾಗ ಆ ಹೆಣ ತಗೊಂಡು, ಇದು ಇಲ್ಲಿ ಗೊರೂರು, ಬರೀ ಮಗ ಅಂತ ಅಲ್ಲ, ಅವರು ಸತ್ತ. ಈ ಗೊರೂರು ಮನೆಗೆ ಬಂತಲ್ಲ, ಹೆಣ ತಗೊಂಡ್ ಬಂದ್ರಲ್ಲ, ಆವಾಗ ಇವ್ರು ಹೇಳ್ಬಿಟ್ರಂತೆ ಎದ್ದು ನಿಂತು ಗೊರೂರು. ಅದೆಲ್ಲ ಇತ್ತವ್ರಿ. ಭೂತಾಯಿನ ಮಗ ಇವನೇ, ಭೂತಾಯಿನ ಮಗ ಏನು ಬರ್ದಿದ್ದಾರೆ ಅದೇ ಥರದ ಸ್ವಭಾವವೇ ಇವ್ರದ್ದು, ಅದೇನಿಲ್ಲ. ಎದ್ದು ನಿಂತ್ಕೊಂಡು ಎಲ್ಲರಿಗೂ ಗಟ್ಟಿಯಾಗಿ, ಒಬ್ಬರು ಅಳುವ ಹಾಗಿಲ್ಲ, ಒಬ್ಬರು ಕಣ್ಣೀರು ಹಾಕುವ ಹಾಗಿಲ್ಲ, ನನ್ನ ಮಗ ದೇಶಕ್ಕಾಗಿ ಬಲಿಯಾಗಿದ್ದಾನೆ ಅಂತ ಇವರು ಹೊಡೆದ್ರಂತೆ ಬಾಟ್ನ ಚೆನ್ನಾಗಿ. ಆಯ್ತು, ಅದೊಂದಾಯ್ತಾ. ಇನ್ನಿದಕ್ಕೆ ಕಂಟಿನ್ಯೂಷನ್ ಒಂದಿದೆ, ಅದು ಇಟ್ಕೋತೀನಿ. ಇನ್ನೊಬ್ಬ ಸೀತಾರಾಮ್ ಅಂತ ಅಡ್ವೊಕೇಟ್ ಇದ್ರು ಬೆಂಗಳೂರಿನಲ್ಲಿ. ಯಾರು ಕೇಳಿದ್ರು ಗೊತ್ತು, ನೀವು ಅಡ್ವೊಕೇಟ್ಸನ್ನು ಕೇಳಿ, ಸೀತಾರಾಮ್ ಅಂದರೆ ಎಷ್ಟು ಒಳ್ಳೆಯವರು ಅಂತ. ಅವರು ಆಟೋದಲ್ಲಿ ಬರ್ತಾ ಇದ್ರು, ಮನೆಗೆ ಬರ್ತಾ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅವ್ರು ಯಾರು ಅಂತ ಯಾರಿಗೆ ಗೊತ್ತು? ಆಟೋದವನು ಟಿಪ್ಪರ್ನಾಗ ಹಾಕ್ಬಿಟ್ಟಂತೆ ಇವರಿಗೆ ಪತ್ತೆ ಹಚ್ಚೋದಕ್ಕೆ ಅಂತ. ಹೇಗೋ ಮಾಡ್ಕೊಂಡು ಬಂದು ಅವ್ರ ಮನೆಗೆ ಅಲ್ಲಿ ಬಿಟ್ಟ, ರಾಜಾಜಿನಗರದಲ್ಲಿ ನವರಂಗ್ ಹತ್ರನೇ ಅವ್ರ ಮನೆ. ನನ್ನ ಮನೆಗೂ 2 ಹೆಜ್ಜೆ ಅಷ್ಟೆ. ಆದರೆ ಇದು ಇಲ್ಲಿರೋದು ಗೊರೂರು. ಏನಾದ್ರು ಮನಃಶಾಸ್ತ್ರ ಇದ್ದರೆ, ಯಾವ್ದಾದ್ರು ವೈಜ್ಞಾನಿಕವಾದಿದ್ದರೆ ತಿಳ್ಕೋಬೇಕು. ಇವ್ರಿಗೆ ಶೋ ಕೊಡಿತು ಕೊನೆಯಲ್ಲಿ. ನಾನಿದ್ದೆ ಆಗ, ಒಂದು ಭಾಗ, ಅರ್ಧ ಭಾಗಕ್ಕೆ ಶೋ ಕೊಡಿತು. ಸಂಪೂರ್ಣ ಮಗು ಥರ ಆಗ್ಬಿಟ್ರು. ಆ 7 ಅಡಿ ಎತ್ತರ ಇದ್ದ ಮನುಷ್ಯ, ದಡೂತಿಯಾದ ಮನುಷ್ಯ, ಗೋಡೆ ಹಿಡ್ಕೊಂಡು ಮಕ್ಕಳ ಥರ ಹಿಂಗೆಲ್ಲ ಓಡಾಡ್ತಾ ಇದ್ರು ಹಿಂಗೆ ಮನೆ ಒಳಗಡೆ. ಜೊತೆಗೆ ಇನ್ನೂ ರಾಮಸ್ವಾಮಿ ಬರಲಿಲ್ವಾ, ಇನ್ನೂ ಸೀತಾರಾಮ್ ಬರಲಿಲ್ವಾ ಅಂತ ಪ್ರತಿದಿನ ನನ್ನನ್ನು ಕೇಳೋರು. ಹಾರಿಬಲ್ಲ ನೋವು. ಬಾ, ಎಷ್ಟು ದೊಡ್ಡ ವ್ಯಕ್ತಿ, ಇನ್ನೂ ರಾಮಸ್ವಾಮಿ ಬರಲಿಲ್ವಾ, ಇನ್ನೂ ಅಂದ್ರೆ 2 ಮಕ್ಕಳು, ಇನ್ನಿಬ್ರು ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಬದುಕಿರೋರ ಹೆಸರು ಗೊತ್ತಿಲ್ಲ. ಹೊರಟೋದವರು ಅವತ್ತು ಮುಕ್ಕೊಂಡಿದ್ರಲ್ಲ, ಅದು ಅಲ್ಲಿಗೆ ಬಂತು. ಶೇಷಮ್ಮ ಹೇಳ್ತಾ ಇದ್ರು, ಅವತ್ತತ್ತಿದ್ರೆ ಏನಾಗಿತ್ತಯ್ಯ, ನನ್ನ ಏನೋ ದೊಡ್ಡದಾಗಿ ವೀರ ಸ್ವಾತಂತ್ರ್ಯ ಇವನೇ ತಂದ್ಕೊಟ್ಬಿಟ್ಟ ಅಂತ ನನ್ನ ಹಿಂದ್ಗಡೆ ಮಾತಾಡೋರು ಪಾಪ. ಅಷ್ಟು ನೋವಿತ್ತು ಶೇಷಮ್ಮನಿಗೆ, ತಾಯಿಗೆ. ಅವತ್ತತ್ತಿಬಿಟ್ಟಿದ್ರೆ ಈ ಗೋಳು ಇರ್ತಿತ್ತ? ಇನ್ನೂ ಬರ್ಲಿಲ್ವಲ್ಲ ಸೀತಾರಾಮ, ಇನ್ನೂ ಬರ್ಲಿಲ್ವಲ್ಲ ರಾಮಸ್ವಾಮಿ ಅಂತಿದ್ರಲ್ಲ. ಯಾರು ನೋಡಿದಾರ ಸೀನ ಸಂದರ್ಭನೇ ಯಾವನಾರು? ಇದು ಗೊರೂರು. ಹಿಂಗಿದ್ದು ಈಗ ನೆನ್ನೆನೋ ಒಂದ್ ಮನೆ ಹೋಗಿ ನೋಡಿದೆ, ಮಾರ್ಬಿಟ್ಟಿರ್ಬೇಕು ಆ ಮಕ್ಕಳು. ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಏನು ಇಲ್ಲ, ಖಾಲಿ ಸೈಟ್ ನಿವೇಶನ ಇದೆ, ಯಾರೋ ತಗೊಂಡಿರ್ತಾರೆ, ಏನೋ ಮಾಡ್ಕೊಂಡಿರ್ತಾರೆ. ಅವರು ಚಾಪ್ಟರ್ ಅಲ್ಲಿ ಮುಗೀತು. ಆದರೆ ಕನ್ನಡ ಸಾಹಿತ್ಯದಲ್ಲಿ ಹೇಳ್ತಾರೆ, ನಾನು ಟೀಕೆ ಮಾಡಕ್ಕೆ ಹೇಳ್ತಾ ಇಲ್ಲ, ಭೈರಪ್ಪನವ್ರು ಹೇಳ್ತಾರೆ ಅಥವಾ ತೇಜಸ್ವಿ ಅವರು ಹೇಳ್ತಾರೆ, ಗೊರೂರಿಗೂ ಅಷ್ಟೇ ಓದುಗರಿದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ. ಅವರ ಆ ಪ್ರಬಂಧಗಳನ್ನ ಕಮ್ಮಾರ ವೀರಭದ್ರ ಚಾರಿ ಅಂತ ಒಂದು ಪುಸ್ತಕ ಇದೆ. ಆಮೇಲೆ ಇನ್ನು ಬೇಕಾಷ್ಟು ಗರುಡಗಂಬದ ದಾಸಯ್ಯ ಅಂತ ಪುಸ್ತಕ ಇದೆ. ಲಲಿತ ಪ್ರಬಂಧಗಳ ಮೂಲಕ ಅವರು ಜೀವನವನ್ನ ಕಟ್ಟಿದ್ರು. ಇವತ್ತು ಎಲ್ಲ ಹೇಳ್ತಾರೆ, ಆ ಕೆಂಗೇರಿನಲ್ಲಿರುವಂತಹ ಆಶ್ರಮ ಗಾಂಧಿ ಹೆಸರಿನಲ್ಲಿ ಇವ್ರು ಅಲ್ಲಿದ್ರು. ಎಲ್ಲ ವರ್ಗದವರು, ಕೆಳವರ್ಗದವರು, ಮೇಲ್ವರ್ಗದವರು, ಎಲ್ಲ ವರ್ಗದವರು ಅಲ್ಲಿದ್ದವರು. ಇವತ್ತಿಗೂ ಇದೆ ಅದು ಆಶ್ರಮ ಕೆಂಗೇರಿನಲ್ಲಿ. ಅಲ್ಲಿದ್ರು ಗೊರೂರು ಕೊನೆ ದಿನಗಳಲ್ಲಿ. ಅಲ್ಲ, ಆಟನ ಮನೆಗೆ ಬಿಟ್ಟಲ್ಲಪ್ಪ, ಮೊದಲಿಂದನೇ ಹೋರಾಟದಲ್ಲಿ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು, ಗೊತ್ತೈತೆ. ಆದ್ರಿಂದ ಆತ ತುಂಬಾ ದೊಡ್ಡ ಮನುಷ್ಯ, ಹೃದಯವಂತ, ಸರಳ ವ್ಯಕ್ತಿ. ಏನಿಲ್ಲ, ಒಂದು ಪಂಚೆ, ಒಂದು ಮಂಡಿವರೆಗೂ ಇರುವಂತ ಒಂದು ಜುಬ್ಬ ಹಾಕೊಂಡ್ರೆ ಉಂಟು, ಕಾದಿದ್ದು ಉಂಟು, ಇದು ದೋತ್ರೆ ಹಾಕೋತಾ ಇದ್ರು. ಎಲ್ಲ ವ್ಯಾಪಾರ ಮಾಡಿದ್ದಾರೆ, ಖಾದಿ ಇದನ್ನ ಇಟ್ಕೊಂಡು ಪ್ರೆಸ್ ಇಟ್ಟಿದ್ದಾರೆ. ಹೇಮಾವತಿ ಪ್ರಿಂಟರ್ಸ್ ಅಂತ ಅವರೇ ಇಟ್ಕೊಂಡಿದ್ರು. ಅವ್ರ ಪುಸ್ತಕಗಳು ಅವರೇ ಪ್ರಿಂಟ್ ಮಾಡಿದ್ದಾರೆ, ಮಾರಿದ್ದಾರೆ. ಜೀವನದ ಜೊತೆ, ಸಮಾಜದ ಜೊತೆ ಬೆರ್ತು ಹೋಗ್ಬಿಟ್ಟಿದ್ದಾರೆ ಅವರು. ಆದ್ರಿಂದ ಇವತ್ತು ಗೊರೂರ್ದು ದೊಡ್ಡ ಕೊಡುಗೆಯನ್ನು ಹಾಗೆ ಏನಾದ್ರು ನಾವು ಹೇಳಕ್ಕೆ ಆಗದೆ ಇದ್ರು, ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ರು. ಇದು ಬಂತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು. ಗೊರೂರು ಅಮೆರಿಕದಲ್ಲಿ ಗೊರೂರಿಗೆ ಬಂದಿದೆ. 55ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಹೌದೌದು ಆಗಿದ್ರು. ಆಮೇಲೆ ಕುವೆಂಪುಗೆ ಇವರು MLC ಆಗಿದ್ದಾಗ ಸಿಕ್ಕಾಬಟ್ಟೆ ಅವರಿಗೆ ಸಹಕರಿಸಿದ್ದಾರೆ.
ಆ ಮನುಷ್ಯ ವೈಸ್ ಚಾನ್ಸಲರ್ ಆಗಬೇಕು ಆಗಲಿ ಇನ್ನೊಂದಾಗಲಿ ಎಲ್ಲ ಆ ಭಾವ ಇತ್ತು ಅವರಿಗೆ. ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆಗೆ ಸಿಕ್ಕಾಪಟ್ಟೆ ನಂಟು. ಜವರೇಗೌಡರು ಮತ್ತು ಹಾಮನಾಯ್ಕರು ಅವ್ರಿಗೆ ಬಹಳ ಬೇಕಾದವರು, ಎಡಬಲ ಇದ್ದ ಹಾಗೆ ಚೆನ್ನಾಗಿ ಇದು ಮಾಡ್ತಾರೆ. ಹೌದು, ಗೋರೂರಿಗೆ ಎಂಥದ್ದು ಜಾನಪದ ಸಮ್ಮೇಳನ ಆಗಲಿ ಇವರೇ, ಇನ್ನೊಂದಕ್ಕಾಗಲಿ ಇವರೇ. ಜಾನಪದ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು ಗೋರೂರು. ಹೌದೌದು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು. ಅದೆಲ್ಲ ಇತ್ತು. ಆಮೇಲೆ ಯಾವನಯ್ಯ ಸಾಹಿತ್ಯ ಅಂದರೆ ಯಾರಯ್ಯ ಕೇಳ್ತಾರೆ. ನೀನೇನಯ್ಯ 21-22 ವರ್ಷಕ್ಕೆ ಪುಸ್ತಕ ಬರೆದು ಫೇಮಸ್ ಆದೆ, ನನಗೆ 60 ಆದರೂ ನನಗೆ ಹೆಸರು ಈ ಥರ ತಮಾಷೆ ಮಾಡೋರು. 60 ಆದರೂ ನನಗೆ ನಿನ್ನ ಹೆಸರಿಲ್ವಲ್ಲಯ್ಯ, ಇನ್ನು ನೋಡಿ ಎದುರುತ್ತಾರಲ್ಲಯ್ಯ ಅಂತ ಈ ಥರ ಪಾಪ ಅನ್ನೋರು. ನಾವು ಅನ್ನೋದಿನವೂ ಅವ್ರ ಜೊತೆ ಮನೆಗೆ ಹೋಗೋದು, ಅಲ್ಲೇ ಕೂತ್ಕೊಳ್ಳೋದು, ತಿನ್ನೋದು ಉಣ್ಣೋದು ಎಲ್ಲ ಮಾಡ್ತಾ ಇದ್ದೇನೆ ಅವ್ರ ಮನೆಯಲ್ಲೇ. ಅಶೇಷಮ್ಮ ಅವರು ಭಾಳ ಸೌಹೃದಿ, ಯಾಕೆ ಅಲ್ಲ ನೋವನ್ನು ನುಂಗಿದವರು, ಅದೆಲ್ಲ ಇತ್ತು. ಸರಿ, ಜೀವನ ಈ ಕಡೆಗೆ ನೀವು ಕೂತಿರೋ ಹಾಗೆ ನನ್ನ ಬಲಕ್ಕೆ ಗೊರೂರು, ಮೇಲಕ್ಕೆ ಮುಗುಳೆಯವರಿದ್ದರು, ರಂಶ್ರೀ ಮುಗುಳೆಯವರು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ರಂಶ್ರೀ ಮುಗುಳೆಯವರ ವ್ಯಕ್ತಿತ್ವ ಹೇಗಿತ್ತು, ಅವ್ರು ಹೇಗೆ ಬದುಕಿದ್ರು ಅವರು. ಇವರೇನಿಲ್ಲ, ನಿಂತು ಎಲ್ಲಂದ್ರೆಲ್ಲ ಕೂತ್ಕೊಂಡು ಬರೆಯೋದು ಬರದೇ ಬಿಡೋದೆ, ಅದರಲ್ಲೇನು ಇಲ್ವೇ ಇಲ್ಲ. ಅದು ಯಾವುದೋ ಒಂದು ಕೊನೆ ಪುಸ್ತಕದ ಇದು ಇತ್ತು. ಮೊದಲನೇ ಪುಸ್ತಕ ನಿನಗೆ ಗೌರವ ಪ್ರತಿ ಅಂತ ಹೇಳಿ ಕೊಟ್ಟಿದ್ರು ನನಗೆ. ಹಳೆಯ ಪಳೆಯ ಮುಖಗಳು ಅಂತ ಪುಸ್ತಕದ ಹೆಸರು. ಹಳೆಯ ಪಳೆಯ ಮುಖಗಳು, ಅದ್ಭುತವಾದ ಪುಸ್ತಕ ಅದು. ಎಲ್ಲರನ್ನೂ ಎಲ್ಲ ಇವರೇ, ಅವರೇನು ಯಾರ್ಯಾರ ಬಗ್ಗೆನೂ ಬರ್ದಿರೋದು. ಜನ, ಹಳ್ಳಿ ಜನ, ಅಲ್ಲಿ ಶಾನ್ಭೋಗರು, ಗೌಡರು, ಇನ್ನೊಂದು ಅವರು ಇವರು ಎಲ್ಲವನ್ನು ಲಘುವಾಗಿ ಓದುವ ಹಾಗೆ, ರೀಡಬಿಲಿಟಿ, ಅದನ್ನು ಅವರು ಉಂಟು ಮಾಡಿದ್ರು. ಕನ್ನಡದಲ್ಲಿ ನೀವೇ ಹೇಳಿದಾಗೆ ಈಗ ಹೇಮಾವತಿ ಅವ್ರದ್ದು ಸಿನಿಮಾ, ಅದರಲ್ಲಿ ಏನಿದೆ, ಹೇಮಾವತಿಲಿ ಜಾತಿ ಇದರಲ್ಲಿ ಎಷ್ಟು ಅವರು ಇದು ಮಾಡಿದ್ದಾರೆ. ಅದನ್ನು ನಾನು ಮೇಲ್ವರ್ಗ ಬ್ರಾಹ್ಮಣರ ಶ್ರೇಷ್ಠ ಅಂತ ಎಲ್ಲೂ ಯಾವತ್ತೂ ಅವ್ರು ಹೇಳಿಲ್ಲ. ಆಮೇಲೆ ಭೂತಾಯಿನ ಮಗ, ಅಯ್ಯೋ ಅಯ್ಯೋ ಅಯ್ಯೋ, ಅದು ಎಂತ, ಅದು ಲೋಕೇಶ್ ಅವರಿಗೆ ಅದು ಶ್ರೇಷ್ಠ ಇದು. ಹೌದೌದು, ಆ ಇದನ್ನು ತಂದು ಕೊಟ್ಟಿದ್ದು. ಅವರಿಗೆ ಆ ಪ್ರಶಸ್ತಿ ಬರಲಿಲ್ಲ ಅಂತಾನೆ ನೊಂದ್ಕೊಂಡ್ರು ಅಂತ ನಾನು ಕೇಳಿದ್ದೀನಿ. ಲೋಕೇಶ್ ಅವರು ಕನ್ನಡದ ಒಬ್ಬ ಶ್ರೇಷ್ಠ ಪ್ರಶಸ್ತಿ ಆತನಿಗೆ ಬರಬೇಕಾಗಿತ್ತು ಅಂತ ಏನೋ ಒಂದು ಅಂತ ಆ ಲೋಕೇಶ್ಗೋಸ್ಕರನೇ ಆ ಸಿನಿಮಾ ಮಾಡಿದಾಗಿದೆ ಸಿದ್ಧಲಿಂಗಯ್ಯ ಅವರು. ಹಾಗೆ ಅವ್ರಿಗೆ ಎಷ್ಟೋ ಕೃತಿಗಳು ಸಿನಿಮಾ ಆಗಿವೆ. ಬಟ್ ಅವ್ರು ಯಾವತ್ತೂ ನಾನು ಸಿನಿಮಾ ಆಗಿವೆ ಅಂತ ಜನ ಎಲ್ಲರೂ ಇವ್ರನ್ನ ನೋಡಿದ ತಕ್ಷಣ ಮುತ್ಕೊಂಡು ಅಪ್ಕೊಂಡು ಅದ್ಯಾವೂ ಇಲ್ಲ, ಎಂಥದ್ದು ಇಲ್ಲ. ಇದ್ದಾಗೆ ಅದು ಹೇಳಿದ್ನಲ್ಲ, ಶೇಷಮ್ಮ ಹೇಳಿದಾಗೆ, ಯಾರು ಎಲ್ಲೆಲ್ಲಿ ವಿಮಾನದಲ್ಲೇ ಬರಲಿ ಹೆಲಿಕಾಪ್ಟರಲ್ಲೇ ಬರಲಿ, ನಮ್ಮ ಮನೆಯವರು ಮಾತ್ರ ಚಪ್ಪಲಿ ಹಾಕೊಂಡೇ ಓಡಾಡ್ತಾರೆ ಅಂತ ಎಂದು ಅವ್ರು ಕಾರು ಇಟ್ಕೊಂಡಿದ್ದು ನಾನು ನೋಡಲಿಲ್ಲ. ಎಂಥದ್ದು ಇಲ್ಲ, ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ, ಮಾಡ್ತಾರೆ, ಇತ್ಯಾದಿ ಇತ್ಯಾದಿ ಅಂತ. ಒಂದ್ಸಲ ಮಾತ್ರ ನಾನು ಕಲಾ ಪ್ರಪಂಚ ಶಿವರಾಮ್ ಕಾರಂತರದ್ದು ಕೆನ್ ಸ್ಕೂಲ್ ಆವಾಗಲೇ ಬಂದಿತ್ತು. ಹರಪದ್ ಮಾಸ್ತರು ನನ್ನನ್ನು ಆ ಬುಕ್ ಬಗ್ಗೆ ಮಾತಾಡ್ತೀರಾ ಅಂದರು. ನಾನು ಅದು ಒಂದು ಅದ್ಭುತವಾದ ಒಂದು ವಿಶೇಷ ಉಪನ್ಯಾಸ ಅದು. ಅದು ಪೇಪರ್ಲೆಲ್ಲ ಬಂದ್ಬಿಟ್ಟಿತ್ತು. ಇವರು ಮಾಮೂಲಿ ಬೆಳಗ್ಗೆ ಬಂದು ಮಾತಾಡ್ಸ್ಕೊಂಡು ಹೋಗೋದು ಉಂಟಲ್ಲ, ಹೋಗ್ತೇವೆ, ಏನಯ್ಯ ಸಾಯಂಕಾಲ ದೊಡ್ಡ ಭಾಷಣ ಮಾಡ್ತಾ ಇದೆಯಾ ಅಂತಂದರು. ಅದೇನಿಲ್ಲ ಸರ್, ಆರ್ಟ್ ಸ್ಕೂಲ್ ಅದು. ಆ ಹುಡುಗರಿಗೆ, ಡಿಪ್ಲೊಮಾ ಹುಡುಗರಿಗೆ ಕಾರಂತರ ಕಲಾ ಪ್ರಪಂಚದ ಬಗ್ಗೆ. ನಾನು ಬಂದರೆ ನಿನಗೇನಾಗುತ್ತೆ ಅಂತಂದರು. ಅಯ್ಯೋ ಧಾರಾಳ ಬನ್ನಿ, ನಾನು ಹೋಗಿ ಆಟೋದಲ್ಲೇ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಬಂದು ಬಿಡ್ತೀನಿ ಅಂತಂದು. ಆಗ ಅವರು ದಾರಿ ಉದ್ದಕ್ಕೂ ಏನಯ್ಯ ಕುವೆಂಪುನೇ ಹಿಡ್ಕೊಂಡ್ಬಿಟ್ಟಿದೀಯ ನೀನು, ಇನ್ಯಾರ ಬಗ್ಗೆಯೂ ಮಾತಾಡಲ್ವಾ ಬರೆಯಲ್ವಾ ಅಂತ ನೀವು ಅಂದಂಗೆ ಅಂದ್ಬಿಟ್ರು. ಏನಿಲ್ಲ, ಹಾಗೇನಿಲ್ಲ ಸಲ, ನನಗೂ ಇಷ್ಟನೇ ಅವರು ಅಂತಂದರು. ಆಮೇಲೆ ಅವರೇನೆ, ಯಾಕೆ ಗೊತ್ತಾ, ಆ ರಾಮಾಯಣ ದರ್ಶನ ಎಷ್ಟು ಸಲ ರಾಮ 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 ಅಂತ ಅಂದಿಲ್ವ ಅವರು, ನಾನೇ ಕಣಯ್ಯ. ಆದ್ರಿಂದ ಅವ್ರಿಗೆ ನಾನು ಎಲ್ಲ ಥರದ್ದು ಮಾಫ್ ಅಂತೇಳಿ ಅಂದರು. ಹೀಗೆ ಅವ್ರು ಚೇಳಿಸೋದ್ರಲ್ಲೂ ಒಂದು ಸತ್ಯ ಅಥವಾ ಒಂದು ವಿಶೇಷತೆ ಇರ್ತಾ ಇತ್ತು ಆ ಮನುಷ್ಯನಿಗೆ. ತಂದೆ ಆದ ಲೋಕದಲ್ಲಿ ಪಾಪ ಅವರು ಏನು ಹೆಚ್ಚು ಓದ್ದವ್ರೇನಲ್ಲ. ಅದು ಹೇಳಬೇಕು, ಮರ್ತೆ ಹೋಗ್ಬಿಟ್ಟಿದೆ, ಭಾಳ ಮುಖ್ಯವಾದ್ದು ಇದು ಭಾಳ ಜನಕ್ಕಾಗಿಲ್ಲ. ಒಂದು NS ಸುಬ್ಬರಾವ್ ಅಂತ ವೈಸ್ ಚಾನ್ಸಲರ್ ಅವರು ವೈಸ್ ಚಾನ್ಸಲರ್ ಆದಂತೆ ಏನೋ ವ್ಯಾಲ್ಯೂಯೇಷನ್ಗೋ ಯಾವುದಕ್ಕೋ ಏನೋ ಈ ಗೊರೂರನ್ನ ಹೆಸರನ್ನ ಅವರು ದೊಡ್ಡವರು ಅಂತ ತಿಳ್ಕೊಂಬಿಟ್ಟು ಹೆಸರು ಇವೆ ಏನಂತಂಗೆ ಇವರು ಅವ್ರ ಹೆಸರನ್ನ ಹಾಕ್ಬಿಟ್ಟಾರೆ. ಅವರು ವ್ಯಾಲ್ಯೂಯೇಷನ್ಗೆ ಅವ್ರನ್ನ ಹಾಕ್ಕೊಳ್ಳಿ ಅಂತ. ಆಮೇಲೆ ಅವ್ರು ಹೇಳಿದಂತೆ, ಅವರು ಯಾರು ಸರ್ ಅವ್ರು SLCನೂ ಪಾಸ್ ಮಾಡಿಲ್ಲ ಸರ್, ಇನ್ನು ಡಿಗ್ರಿ ವ್ಯಾಲ್ಯೂಯೇಷನ್ ಹೆಂಗೆ ಸರ್ ಮಾಡ್ತಾರೆ ಅವ್ರನ್ನ ಅಂತ. ಯಾರ್ರೀ ಕೇಳಿದ್ದು, ಅವರು ತುಂಬ ಪುಸ್ತಕಗಳು ಬರ್ದಿದ್ದಾರೆ, ದೊಡ್ಡ ಸಾಹಿತ್ಯಗಳು ಕಣ್ರಿ, ಅದು ಇದು ಅಂತ. ಅಷ್ಟರಲ್ಲಿ ಅವ್ರು ಯಾರೋ ಒಬ್ರು ಹೇಳಿದಂತೆ, ಇವಂಥದ್ದು ಸಣ್ಣದೊಂದು ಎಕ್ಸಾಮ್ ಮಾಡ್ಕೊಂಬಿಡಿ ಸರ್ ನೀವು ಅಂತ. ಗೊರೂರಿಗೆ ನಿಮ್ಮ ವೈಸ್ ಚಾನ್ಸಲರ್ ಹೇಳ್ಬಿಟ್ಟಿದ್ದಾರೆ, ಅದನ್ನು ತೆಗಿಯೋಕ್ಕಾಗಲ್ಲ. ಇನ್ನು ಅದು ಎಂಥದೋ ಒಂದು ಸದ್ದಿದ್ದು ಒಂದು 3 ತಿಂಗಳದ ಯಾವುದೋ ಕೋರ್ಸು ಅದೇನೋ ಮಾಡ್ಕೊಂಬಿಟ್ರೆ ಅದಾಗೋಗುತ್ತೆ.
ಅಲ್ಲಿ ಹೋದ್ರೆ ಇವ್ರು ಬುಕ್ಕೆ ಟೆಕ್ಸ್ಟ್ ಬುಕ್, ಇವ್ರ ಬುಕ್ಕೆ ಟೆಕ್ಸ್ಟ್ ಬುಕ್. ಅದ್ಯಾರಿಗೆ ವ್ಯಾಲ್ಯೂಯೇಷನ್, ನನ್ನ ತಿಳುವಳಿಕೆ ಸರಿ ಇದ್ರೆ ಮುಳಿಯ ತಿಮ್ಮಪ್ಪಯ್ಯ ಅವ್ರಿಗೆ ಬಂದಿದೆ ವ್ಯಾಲ್ಯೂಯೇಷನ್ಗೆ. ಅವರು ಆಗ ಮಂಗಳೂರಿನ ಯಾವುದೋ ಕಾಲೇಜಿನಲ್ಲಿ ಇದ್ರು, ಈ ದರೆಗೆ ದೊಡ್ಡಂತ ವಿದ್ವಾಂಸರಲ್ಲಿ ಒಬ್ರು ಮುಳಿಯ ಅವರು ನಾಡೋಜ ಪಂಪ ಇತ್ಯಾದಿ ಇತ್ಯಾದಿ ಬರೆದಿದ್ದಾರೆ. ಅದರಲ್ಲಿ ಕನ್ನಡದ ದೇಶೀಯ ವಿಮರ್ಶಕರಲ್ಲಿ ನನ್ನ ದೃಷ್ಟಿನಲ್ಲಿ ಅವರು ಅಗ್ರಗಣ್ಯರು. ಮುಳಿಯ ತಿಮ್ಮಪ್ಪಯ್ಯ ಅವರು ಸಂಸ್ಕೃತ ಭಾಷೆಯ ಬಗ್ಗೆ ಅಗಾಧವಾಗಿ, ಬಂಕಿಂ ಚಂದ್ರ ಇವತ್ತು ಒಂದೇ ಮಾತರಂ ಇವತ್ತಿಷ್ಟೆಲ್ಲ ಮಾಡ್ತಾರಲ್ಲ, ಅವನು ಪೂರ್ಣ ಕನ್ನಡಕ್ಕೆ ಕೊಟ್ಟಂಥವ್ರು AR ಕೃಷ್ಣಶಾಸ್ತ್ರಿಗಳು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ, ಗೊತ್ತಾಯ್ತಾ. ಇನ್ನು ಇಂಗ್ಲಿಶಿನ ಸಾಹಿತ್ಯದ ಬಗ್ಗೆ ಅಧಿಕೃತವಾಗಿ ಬರೆದವರು, ಪಾಶ್ಚಾತ್ಯ ಗಂಭೀರ ನಾಟಕಗಳು ಅಂತ ಬರೆದವರು SV ರಂಗಣ್ಣ ಅವರು. ಇವರು 3 ಜನ 3 ದಾರಿಯನ್ನ ನಮ್ಗೆ ಹಾಕೊಟ್ಟಿದ್ದಾರೆ ಕನ್ನಡಕ್ಕೆ. ಕನ್ನಡದ ಮೊಟ್ಟ ಮೊದಲನೇ ದೇಶೀಯ ವಿಮರ್ಶಕರು ಮುಳಿಯ ತಿಮ್ಮಪ್ಪಯ್ಯ ಅವರೇ. ಇವತ್ತು ನಾವು ಪಂಪನ ಬಗ್ಗೆ ಅವರು ಮೀರಿ ಮಾತಾಡಕ್ಕಾಗಲ್ಲ, 800 ಪುಟದ ಪುಸ್ತಕ ಅದು. ಹಾಗೆ ಇವರು ಸಂಸ್ಕೃತ ನಾಟಕಗಳು, ಬಂಕಿಂಚಂದ್ರ, ಭಾಷಣ ಮೇಲೆ ಬರೆದದ್ದು AR ಕೃಷ್ಣಶಾಸ್ತ್ರಿಗಳು ಯಾರೀ ಮಾಡಿದ್ದಾರೆ. ಈಗ ಎಲ್ಲ ಲೆಕ್ಚರ್ಗಳು ಅವರು ಇವರೆಲ್ಲ ಓದ್ತಾ ಹೊಡ್ಕೊಂಡು ಯಾರೀ ಓದ್ತಾರೆ ಅಂತ ಇವ್ರು ಹೇಳಿದ್ದೇ ವಿಮರ್ಶಕರು. ಇವ್ರ ಬಗ್ಗೆ ಯಾರು ಮಾತಾಡಿದ್ದಾರೆ, ಏನ್ ಬರ್ದಿದ್ದಾರೆ? SV ರಂಗಣ್ಣ ಅವ್ರ ಬಗ್ಗೆ ಏನ್ ಬರ್ದಿದ್ದಾರೆ? ಪಾಶ್ಚಾತ್ಯ ಗಂಭೀರ ನಾಟಕಗಳು, ಶೈಲಿ ಅಂತ, ಅಯ್ಯೋ ಪನ್ನಶೂಲ ಅಂತ, ಎಂಥದ್ದು ಸುವರ್ಣ ಚೌಕಟ್ಟು ಅಂತ ಏನೋ ಮುದ್ದಣ್ಣನ ಬಗ್ಗೆ ಬರೀತಾ ಅವ್ರು ಎಂತ ಅದ್ಭುತವಾದ ಲೇಖನ ಬರ್ದಿದ್ದಾರೆ ಅವರು. ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಅಂದ್ರೆ ಮನೋರಮೆ, ಇನ್ನೊಂದು ಗಣ್ಯ ಹೆಸರು ಏನೋ ಬರುತ್ತೆ, ಮುದ್ದಣ್ಣ. ಅದೇ ಮುದ್ದಣ್ಣ ಮನೋರಮೆ ಇದೆಯಲ್ಲ, ಸರಸ ಸಲ್ಲಾಪ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ್ದು ಅಂತ ಹೇಳುವವರು ಮೊದಲು ರಂಗಣ್ಣ ಅವರು. ಅದಕ್ಕೆ ಸಾಮಾನ್ಯ ಚಿತ್ರಕ್ಕೆ ಅಂದ್ರೆ ರಾಮಾಯಣಕ್ಕೆ ಸುವರ್ಣದ ಚೌಕಟ್ಟು ಅಂದ್ರೆ ಈ ದಾಂಪತ್ಯದ ಇದನ್ನ ಕಟ್ಟಿದವನು ಮುದ್ದಣ್ಣ. ಸೊ ಇಂಥ ಇದರಲ್ಲಿ ನೀವು ಗೊರೂರವರು ಏನು ನಮಗೆ ಕೊಟ್ಟ ಕೊಡುಗೆ ನಾವು ಗಮನಿಸ್ಬೇಕಲ್ಲ. ಅವ್ರು ಬುಕ್ಕೆ ಟೆಕ್ಸ್ಟ್ ಬುಕ್ ಆಯ್ತು ಅಂದ್ರೆ ಮುಳಿಯ ತಿಮ್ಮಪ್ಪಯ್ಯವರು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳಿದ್ರೆ ಏನ್ರಿ ನಿಮ್ ಪುಸ್ತಕ ನೆಟ್ಟಿಗೆ ಓದಿಲ್ವಲ್ರಿ ನೀವು ಅಂದ್ರಂತೆ ಅವರು. ಬಹುಶಃ ನಮ್ಮ ಊರಿನ ರಸಿಕರು ಇರಬೇಕು, ಅದೇ ಟೆಕ್ಸ್ಟ್ ಬುಕ್ ಸರಿಯಾಗಿ ಓದಿಲ್ವಲ್ರಿ ನಿಮ್ ಪುಸ್ತಕನೇ ನೀವು ಅಂತ. ಇವಾಗ ಬರೆದ್ಬಿಟ್ಟೆ ಏನೋ ಮಾಡೋದೆ ಆಗೋಯ್ತದು ಅಂತ ಹೇಳಿದ್. ಆಮೇಲೆ ಇವರು ವ್ಯಾಲ್ಯೂಯೇಷನ್ಗೆ ಹಾಕೊಂಡ್ರಂತೆ, ಹೋಗಿದ್ದಾರೆ ವ್ಯಾಲ್ಯೂಯೇಷನ್. NS ಸುಬ್ಬರಾಯರು ಅವರು ದೊಡ್ಡ ಮಹಾನ್ ವ್ಯಕ್ತಿಯವರು. ಮೈಸೂರಿನ ಸಿಟಿನ ಇಲ್ಲೇ ಹೇಳ್ಬಿಡ್ಬೋದಾದೇನು ಅಂದ್ರೆ ಅವ್ರ ಕಾಲದಲ್ಲೇನೆ 4 ಆಣೆ ಪುಸ್ತಕ, ಪ್ರಸಾರಾಂಗದ ಪುಸ್ತಕ 4 ಆಣೆ, ಮೈಸೂರು ಮಾದರಿ ಅಂತ ಹೇಳಿ ವರ್ಲ್ಡ್ ಫೇಮಸ್. ಅದು ದೊಡ್ಡ ದೊಡ್ಡ ಬೇರೆ ಬೇರೆ ದೇಶಗಳೆಲ್ಲ ಅದನ್ನು ಮಾದರಿಯಾಗಿ ಇದು ಮಾಡಿದ್ದಾರೆ. ಸುಬ್ಬರಾಯರ ಕಾಲದ್ದು, NS ಸುಬ್ಬರಾವ್ ಅಂತ ವೈಸ್ ಚಾನ್ಸಲರ್ ಕಾಲದ್ದು. 4 ಆಣೆ ಪುಸ್ತಕ ಅದು. ಒಂದೊಂದು ಪುಸ್ತಕ, ಇವಾಗ ಬುದ್ಧನ ಬಗ್ಗೆ ಒಂದು ಪುಸ್ತಕ, ಅಥವಾ ಕಾಳಿದಾಸನ ಬಗ್ಗೆ ಒಂದು ಪುಸ್ತಕ, ರಾಮಾಯಣದ ಬಗ್ಗೆ ಒಂದು ಪುಸ್ತಕ, ಭಗವದ್ಗೀತೆ ಬಗ್ಗೆ ಒಂದು ಪುಸ್ತಕ, ಅಥರ್ವಣ ವೇದದ ಬಗ್ಗೆ ಒಂದು ಪುಸ್ತಕ, ಈ ತರ ಸಾಮಾನ್ಯರಿ. ಉಡುಪಿಯಲ್ಲಿ ನವಯುಗದವರು ಒಂದಾಣೆ ಪುಸ್ತಕ, ಅದು ಮೊದಲು ಹೊನ್ನಪ್ಪ ಶೆಟ್ಟಿ ಅವ್ರದ್ದು, ಅಲ್ಲಿ ಪಾವೆಮ್ಮ ಆಚಾರ್ಯರು ಕೆಲಸಕ್ಕಿದ್ರು, ಇತ್ಯಾದಿ ಅಲ್ಲಿ ಅದು ಬರುತ್ತಾ ಇದೆ. ಸೊ ಹಾಗೆ ಮಾಡಿ ಗೊರೂರವರು ತಮ್ಮ ಪುಸ್ತಕವನ್ನು ತಾವೇ ಓದುವ ಹಾಗೆ ಮಾಡಿದ್ದು ನಮ್ಮ ಜನದ ಒಂದು ವಿಶೇಷತೆ. ಇಂಥವರು ಇದ್ರು, ತುಂಬಾ ಇದು ಮಾಡಿದ್ರು. ಬೇಕಾಷ್ಟು ಜನಕ್ಕೆ ಮುನ್ನುಡಿ ಅದು ಇದೆಲ್ಲ ಬರ್ಕೊಟ್ಟು ಎಲ್ಲ ಮಾಡಿದ್ದಾರೆ. ಇರಲಿ, ಅವರು ಈ ರತ್ನೋತ್ತರ ಇದರಲ್ಲಿ ಒಂದು ಗರ್ಭ್ಯ ಇದರಲ್ಲಿ ಅವರು ಒಂದು ಹೇಳಬೇಕಾದಂಥ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರ ಸವಾಸ ನನಗಿದ್ದಿದ್ದು, ವೈಯಕ್ತಿಕವಾಗಿ ಬರಿಬೇಕಾದ್ ಭಾಳ ಇದೆ ಅವ್ರ ಬಗ್ಗೆ. ಸದ್ಯಕ್ಕೆ ಅವ್ರ ನೆನಪಷ್ಟೇ ನನ್ನ ಒಳಗಡೆ ಈ ಥರ ಮಡುಗಟ್ಟಿದೆ ಅಂತ. ಅದರಲ್ಲೂ ಆ ಮಕ್ಕಳ ವಿಷಯ ನಾನು ಬೇರೆ ಯಾರನ್ನೂ ಆ ಥರ ನೋಡಲಿಲ್ಲ. ಆಮೇಲೆ ಮೊಮ್ಮಗ ಅಂತ ಕಾಣಿಸುತ್ತೆ, ಇನ್ನೊಬ್ಬರ ಯಾರವ್ರ ಮೂರ್ತಿ ಅವರ ದೊಡ್ಡ ಇದರಲ್ಲಿದ್ದು, ಅವರ ಮೊಮ್ಮಗ, ಗೊರೂರ ಮೊಮ್ಮಗ, ಅವನಿಗೆ ಮೆಡಲ್ ಇರಲಿಲ್ಲ. 24-25 ವರ್ಷ ಆದರೂ ಆ ಹುಡುಗ, ಚಿಕ್ಕ ಹುಡುಗ ಅವನು, ಅಂತ ಹಂಗೆ ಕಾಣ್ತವನು. 24-25 ವರ್ಷ, ಅವನಿಗೆ ಮೆಡಲ್ ಇಲ್ದಾನೆ ಅವನ್ನ ಸತ್ತೋದ್ರೆ ಸಾಕು ಅಂತ. ಇವಾಗೇನು ದಯಾಮರಣ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಹಂಬಲಿಸ್ತಾ ಇದ್ರು. ಅವರು ಹೋಗ್ಬಿಟ್ರೆ ಸಾಕು ಅಂತೇಳಿ ಅಂತ. ಏನು ಮಾಡ್ತೀರಿ, ನನಗೀಗ ಮೊನ್ನೆ ನಾನು ಇದು ಈ ನೋವನ್ನು ಯಾಕೆ ಇಷ್ಟೊಂದು ಉಕ್ಕು ಬಂದ್ಬಿಡ್ತು ಅಂತಂದರೆ, ಅವಿನಾಶ್ ಮತ್ತು ಮಾಳವಿಕಾ ಅವರು ಎಂಥ ಕಲಾವಿದರು, ಎಂಥ ಇವರವರು. ಅವರು ಆ ಒಂದು ಮಗುನ ಹೆಂಗೆ ಸಾಕ್ತಾ ಇದ್ದಾರೆ. ಆ ಮಾಳವಿಕನ ನೋವು ಎಂಥದ್ದು. ಹೌದಪ್ಪ, ಒಬ್ಬ ಅಡ್ವೊಕೇಟ್ ಅವಳು, ಆದ್ರೂ ಧೀರ ಮಹಿಳೆ. ನಾನು ಅವರಿಬ್ಬರು ನನಗೆ ಸ್ನೇಹಿತರಲ್ಲ, ನಾನು ಅವ್ರನ್ನೇನು ನೋಡಕ್ ಹೋಗಿಲ್ಲ. ಅವಿನಾಶ್ ವಾಯ್ಸಿಗೆ ಹೇಳಕ್ಕಾಗಲ್ಲ. ನಾನು
ಭಾರತ ದೇಶದಲ್ಲಿ ಅತ್ಯುತ್ತಮವಾದ ನಟ ಅಂತಂದ್ರೆ ನನ್ನ ಪ್ರಕಾರ ಆ ಹಿಂದಿಯ ರಾಜ್ಕುಮಾರ್ ಅವರು ಅಂತ ಅದ್ಭುತವಾದ ವಾಯ್ಸ್ ಅದು, ಕಲ್ಚರ್ ಅದು. ಹಾಗೆ ಅವಿನಾಶ್ಗೂ ಅಂಥದ್ದೇ ವಾಯ್ಸ್ ಕಲ್ಚರ್ ಇದೆ. ಪ್ರೊಫೆಸರ್ ಆಗಿದ್ದರಂತೆ ಅವರು, ಏನೋ ಬಿಟ್ರು. ಅದೇ ಆ ಮಗುನ ಅವರು ನೋಡ್ಕೊತಾ ಈಗ ಇದಾರಲ್ಲ ಅದ್ಭುತವಾಗಿ ನೋಡ್ತಾರೆ. ಅಲ್ವಾ, ನುಂಗ್ತಾ ಇದಾರಲ್ಲ ನೋವು ಮಾದರಿ ಅದು ಅಲ್ವಾ. ಹಾಗೆ ಇವ್ರ ಮೊಮ್ಮಗನು ಕೂಡ ಒಬ್ಬನಿಗೆ ಬ್ರೈನ್ ಇಲ್ದಾನೆ ಕೊಟ್ರೆ ತಿಂತಾ ಇದ್ದ, ಇಲ್ಲ ಅಂದ್ರೆ ಇಲ್ಲ, ಉಚ್ಚಿ ಕಕ್ಕ ಅಲ್ಲೇ ಮಾಡ್ಕೊಳ್ಳೋನು ಎತ್ತವರು. ಏನ್ರಿ ಇದು ಸಮಾಜದಲ್ಲಿ ಮತ್ತು ಸೃಷ್ಟಿನಲ್ಲಿ ಇಷ್ಟೊಂದು ಇದಿದೆಯಲ್ಲ. ನಾವು ಅದಕ್ಕೆ ಎಂಥ ನೋವುಗಳು ಬಂದರೂ ನಾವು ಯಾಕೆ ತಡ್ಕೊತೀವಿ ಹೇಳಿ, ಇಂಥವನ್ನೆಲ್ಲ ನೋಡಿರೋದ್ರಿಂದ ಅಂತ ನನ್ನ ಅಭಿಪ್ರಾಯ. ನಾನು ಸಮಾಜಕ್ಕೆ ಕೇಳೋದು ಅಷ್ಟೇ, ಗುರುರು ಇಂಥವೆಲ್ಲನೂ ಕೂಡ ಅನುಭವಿಸಿ ಮೇಲ್ನೋಟಕ್ಕೆ ಅವರು ಹಾಗಿದ್ರೂ ಕೂಡ ಹಾಸ್ಯ ಇತ್ಯಾದಿ ಇತ್ಯಾದಿ ಇದ್ರೂ ಕೂಡ ಒಳಗಡೆ ದುಃಖದ ಮಡುವನ್ನು ಕಟ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಅಂತ ನಾನು ಅನ್ಕೊಂಡಿದ್ದೀನಿ.